ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲಿ ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದ್ರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದ್ರೆ ಹಾಲು ಸಿಗ್ತೈತೆ. ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಒಂದು ಕೆಲಸ. ಅಲ್ಲಿ ಯಾಕೆ ಬಿಡದಿ ಅನ್ನ ಸೆಲೆಕ್ಟ್ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅಂದ್ರೆ ಅಲ್ಲಿ ಚಿನ್ನದ ಗಣಿ ಇದೆ. 3,000 ಎಕರೆ ಅಲ್ಲಿ ಗವರ್ಮೆಂಟ್ ಲ್ಯಾಂಡ್ ಇದೆ. ಓಸಿಯಾಗಿ ಬಂದ್ಬಿಡ್ತೈತೆ, ಅದು ಫ್ರೀಯಾಗಿ ಬರ್ತೈತೆ. 3,000 ಎಕರೆ ಅಂದ್ರೆ ಫ್ರೀಯಾಗಿ ಬರ್ತೈತಲ್ಲ, ದುಡ್ಡು ಹೊಡಿಯೋದು ಅಷ್ಟೇ. ಅದು ದುಡ್ಡು ಹೊಡಿಯೋ ಸ್ಕೀಮು. ಅದರಿಂದ ಅದು ರೈತರ ಸಮಾಧಿ ಮೇಲೆ. ಅಲ್ಲೆಲ್ಲ ಬೆಳೀತಾ ಇರೋದೆಲ್ಲ ತೆಂಗು, ರೇಷ್ಮೆ, ಹಾಲು. ಮೇವು ಬಂದ್ರೆ ಹಾಲು ಸಿಗ್ತೈತೆ. ರೇಷ್ಮೆ ಸೊಪ್ಪು ಬೆಳೆದ್ರೆ ರೇಷ್ಮೆ ಉತ್ಪತ್ತಿ ಆಗ್ತೈತೆ. ನೀವು ಸುಮಾರು 8-10 ಸಾವಿರ ಎಕರೆ ಅಲ್ಲಿ ಮಾಡ್ತಾ ಇದ್ದೀರಲ್ಲ, ಅದು ರೈತರ ಸಮಾಧಿ ಮೇಲೆ ಮಾಡ್ತಾ ಇರುವಂತ ಒಂದು ಕೆಲಸ.